ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಅವರ್ ಚಾನಲ್ ಸಂಗೀತ ಮಂಜುನಾಥ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಟೇಸ್ಟಿ ಆಗಿರೋ, ಸ್ಮೂತ್ ಆಗಿರೋ, ಈಸಿ ಆಗಿರೋ, ಬಾಯಲ್ಲಿಟ್ಟರೆ ಕರ್ಕೋಗುವಂತಹ ಆಲೂ ಪರೋಟ. ತಿಂದರೆ ನಿಜವಾಗ್ಲೂ ಮೈಮರೆತು ಹೋಗ್ಬಿಡ್ತೀರಾ. ಸೊ ಬನ್ನಿ, ಈ ಆಲೂ ಪರೋಟ ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕಾಗುತ್ತೆ, ಎಷ್ಟು ಹಾಕೋದು, ಹೆಂಗೆ ಹಾಕೋದು ಎಲ್ಲ ಬನ್ನಿ ನೋಡ್ಕೊಂಬರೋಣ. ಓಕೆನಾ? ಮೊದಲನೇದಾಗಿ ನಾವು 3 ಬೇಯಿಸಿರೋಂಥ ಪೊಟ್ಯಾಟೊ ಮತ್ತು 2 ಕ್ಯಾರೆಟ್ಗಳನ್ನ ತೊಗೊಂಡು ಚೆನ್ನಾಗಿ ತುರ್ಕೊಂಡಿದ್ದೀವಿ. ಕ್ಯಾರೆಟು ಆಪ್ಷನಲ್ಲು, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾವು ಹಾಕ್ಕೊಂಡಿದ್ದೀವಿ. ಇದಕ್ಕೆ ಬೇಕಾಗಿರುವಂಥ ಮಸಾಲ ಹೇಳ್ತಾ ಇದ್ದೀನಿ. ಜೀರಿಗೆ, ಚಿಲ್ಲಿ ಪೌಡರ್, ಧನಿಯಾ, ಕಸೂರಿ ಮೇಥಿ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಸೋಂಪು, ಗರಂ ಮಸಾಲ ಹಾಗೂ ಸ್ವಲ್ಪ ಲಿಂಬೆಹಣ್ಣು. ಇದೆಲ್ಲ ಮಸಾಲನ ನಾವು ಬೇಯಿಸ್ಕೊಂಡು ತುರ್ಕೊಂಡಿರುವಂಥ ಆಲೂಗಡ್ಡೆಗೆ ಹಾಕ್ಕೊಂಡು ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡಿದ್ದೀವಿ. ಆಮೇಲೆ ಸ್ವಲ್ಪ ಅರಿಶಿನ ಹಾಗೂ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀವಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀವಿ. ನೆಕ್ಸ್ಟ್ ನಾವು ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಇವೆರಡನ್ನೂ ಕೂಡ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಿ. ಆ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಆಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದು ಕಲಿಸ್ಕೋಬೇಕಿದ್ರೆ ನಮಗೆ ನೀರಿನ ಅವಶ್ಯಕತೆ ಇರಲ್ಲ, ಆಲ್ರೆಡಿ ಮಾಯ್ಶ್ಚರ್ ಕಂಟೆಂಟ್ ಇರುತ್ತೆ ಆಲೂಗಡ್ಡೆಯಿಂದ. ಸೊ ಅಷ್ಟೇ ಸಾಕು. ನೆಕ್ಸ್ಟು ಆಲೂಗಡ್ಡೆಗಳನ್ನ ರೆಡಿಯಾಗಿದೆ ನೋಡ್ಬೋದು. ನಮ್ಮ ಚಪಾತಿ ಹಿಟ್ಟು ಕೂಡ ನಾವು ರೆಡಿ ಮಾಡ್ಕೊಂಡಿದ್ದೀವಿ. ನಾರ್ಮಲಿ ಹೆಂಗೆ ನಾವು ಚಪಾತಿ ಮಾಡ್ಕೊಳ್ತೀವಿ ಹಿಟ್ಟು, ಅದೇ ಥರ ನಾವು ರೆಡಿ ಮಾಡ್ಕೊಂಡು ಅದರೊಳಗಡೆ ಈ ಹೂರಣನ ನಾವು ಹಾಕಿ ಈ ಥರ ಹೋಳಿಗೆನ ಯಾವ ರೀತಿ ಮಾಡ್ತೀವೋ ಆ ಥರ ಸ್ಟಫಿಂಗ್ನ ಫಿಲ್ ಮಾಡಿ ಚಪಾತಿ ಹಿಟ್ಟು ಥರನೇ ಲಟ್ಟಿಸ್ಕೊಂಡು ಫಸ್ಟು ಕೈಯಲ್ಲೇ ತಟ್ಟಬೇಕಾಗುತ್ತೆ, ಯಾಕಂದರೆ ಹರಿದೋಗೋ ಚಾನ್ಸಸ್ ಇರುತ್ತೆ. ಸೊ ಕೈಯಲ್ಲೇ ತಟ್ಕೊಂಡು ನಿಧಾನ ಲಟ್ಟಿಸ್ಕೊಂಡು ಹೋದರೆ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ಆಲೂ ಪರೋಟಾಗೆ ಚಟ್ನಿ ಪಲ್ಯ ಇದು ಏನು ಅವಶ್ಯಕತೆ ಇರಲ್ಲ. ಬೇಕಿದ್ದರೆ ಪುದೀನ ಚಟ್ನಿ ಹಾಕೋಬೋದು, ಬಟ್ ಇದರೊಳಗಡೆ ಆಲ್ರೆಡಿ ಮಸಾಲ ಐಟಮ್ ಹಾಕಿರ್ತೀವಿ ಅಲ್ವಾ, ಸೊ ಏನೂ ಬೇಕಾಗಲ್ಲ. ನೋಡಿ, ನಮ್ಮದು ಆಲೂ ಪರೋಟ ಆಲ್ರೆಡಿ ರೆಡಿ ಆಗಿದೆ. ಇದಕ್ಕೆ ಬೆಣ್ಣೆ ಹಾಕಿ ಬೇಯಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಬೇಯಿಸ್ಬೇಕಿದ್ರೂ ಕೂಡ ಬಟರ್ ಹಾಕ್ಬೋದು. ಆಮೇಲೆ ತಿನ್ನಬೇಕಿದ್ರೂ ಬಿಸಿ ಬಿಸಿಯಾಗಿ ಇದ್ದಾಗ ಬೆಣ್ಣೆ ಹಾಕ್ಕೊಂಡು ತಿಂದರೆ ಆಹಾ, ತುಂಬ ಸಕ್ಕತ್ತಾಗಿದೆ. ಇನ್ನೂ ಹಲವು ಇದೇ ಥರ ವಿಡಿಯೋಸ್ಗಳನ್ನ ನೋಡಬೇಕು ಅಂದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.